ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಯುವನಿಧಿ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯುವನಿಧಿ ಯೋಜನೆ ಎಲ್ಲ ಫಲಾನುಭವಿಗಳು ಕಾಯ್ತಿರುವಂಥದ್ದು ಜನವರಿ ಮಂತಿನ ಅಮೌಂಟ್ಗಾಗಿ. ಹೌದು ಸ್ನೇಹಿತರೆ, ಯಾರೆಲ್ಲ ಫಲಾನುಭವಿಗಳು ಪ್ರತಿ ತಿಂಗಳು ಯುವನಿಧಿ ಯೋಜನೆಯಿಂದ ಹಣನ ಪಡ್ಕೊತಾ ಇದ್ದಾರೆ ಅವರೆಲ್ಲರೂ ಕಾಯ್ತಿರುವಂಥದ್ದು ಜನವರಿ ತಿಂಗಳ 3,000 ರೂಪಾಯಿ ಹಣಕ್ಕಾಗಿ. ಈ ಒಂದು ವಿಡಿಯೋದಲ್ಲಿ ಯುವನಿಧಿ ಯೋಜನೆಯ ಜನವರಿ ತಿಂಗಳ ಅಮೌಂಟ್ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ ಸ್ನೇಹಿತರೆ. ಜನವರಿ ತಿಂಗಳ ಯುವನಿಧಿ 3,000 ರೂಪಾಯಿ ಏನಿದೆ ಅದು ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಹಾಗೆಯೇ ಡಿಸೆಂಬರ್ ತಿಂಗಳ ಯುವನಿಧಿ ಹಣ ಏನಿದೆ ಅದು ಎಷ್ಟು ಜನರಿಗೆ ಜಮಾ ಆಗಿದೆ, ಹಾಗೆ ಯಾರಿಗೆಲ್ಲ ಇನ್ನೂ ಜಮಾ ಆಗಿಲ್ಲ, ಡಿಸೆಂಬರ್ ತಿಂಗಳ ಹಣ ಸಂಪೂರ್ಣವಾಗಿ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿ ಮಾಹಿತಿನ ಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಯೋಜನೆಗಳ ಮಾಹಿತಿನ ನಾನು ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ಹಾಗೆಯೇ ಬೆಲ್ ನೋಟಿಫಿಕೇಷನನ್ನು ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಮಾಡೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಮುಖಾಂತರ ನೀವು ಮೊದಲು ನೋಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿ ಮಂತಿನ ಅಮೌಂಟ್ಗೋಸ್ಕರ ಫೆಬ್ರವರಿ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನಿಮ್ಮಲ್ಲಿ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕೂಡ ಯಾರ್ಯಾರು ಕೊಟ್ಟಿಲ್ಲ ಕೂಡಲೇ ಹೋಗಿ ಸೆಲ್ಫ್ ಡಿಕ್ಲರೇಷನನ್ನು ಕೊಡಿ. ಯುವನಿಧಿ ಹಣಕ್ಕಾಗಿ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಪ್ರತಿ ತಿಂಗಳು 25ನೇ ತಾರೀಕು ತನಕ ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. 25ನೇ ತಾರೀಕಿನ ಒಳಗೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೋಬೇಕಾಗತ್ತೆ ಸ್ನೇಹಿತರೆ. ಈಗ ನಾವು ಜನವರಿ ತಿಂಗಳ ಯುವನಿಧಿ ಹಣ ಏನಿದೆ ಅದು ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಹಿಂದೆ ಜಮಾ ಆಗಿರೋ ಎಲ್ಲ ಕಂತುಗಳ ಪ್ರಕಾರ ನೋಡೋದಾದರೆ ಹಿಂದೆ ಜಮಾ ಆಗಿರುವಂಥ ಎಲ್ಲ ಕಂತುಗಳು ಸಹ 15ನೇ ತಾರೀಕಿನಿಂದ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಸ್ನೇಹಿತರೆ. ಹಾಗೆಯೇ ತಿಂಗಳ ಕೊನೆಯೊಳಗೆ ಅಂದರೆ 30ನೇ ತಾರೀಕಿನ ಒಳಗೆ ಆಯಾ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಿತ್ತು. ಆದರೆ ಜನವರಿ ತಿಂಗಳ ಯುವನಿಧಿ ಹಣ ಜಮಾ ಆಗೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಸ್ನೇಹಿತರೆ. ಈ ಒಂದು ಜನವರಿ ತಿಂಗಳ ಹಣ ಏನಿದೆ ಅದು ಇದೇ ಫೆಬ್ರವರಿ ತಿಂಗಳ 20ನೇ ತಾರೀಕಿನಿಂದ ಎಲ್ಲ ಯುವನಿಧಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಪ್ರೋಸೆಸ್ ಈ ತಿಂಗಳೇ ಮುಗಿಯೋದಿಲ್ಲ ಸ್ನೇಹಿತರೆ. ಈ ಒಂದು ಜನವರಿ ತಿಂಗಳ ಯುವನಿಧಿ ಹಣ ಏನಿದೆ ಅದು ಈ ತಿಂಗಳ 20ನೇ ತಾರೀಕಿನಿಂದ ಜಮಾ ಆಗೋಕ್ಕೆ ಸ್ಟಾರ್ಟ್ ಆದರೆ ಮುಂದಿನ ಮಾರ್ಚ್ ತಿಂಗಳು ಮುಗಿಯೋದ್ರೊಳಗೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ತಿಂಗಳು ಸ್ವಲ್ಪ ಹಣ ಜಮಾ ಆಗೋಕ್ಕೆ ಲೇಟ್ ಆಗಿದೆ ಸ್ನೇಹಿತರೆ. ಆ ಕಾರಣ ಜನವರಿ ತಿಂಗಳ ಹಣ ಸ್ವಲ್ಪ ಲೇಟಾಗಿ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಎಲ್ಲರ ಖಾತೆಗಳಿಗೆ ಜಮಾ ಆಗೋದಂತೂ ಪಕ್ಕ. ಹೌದು ಸ್ನೇಹಿತರೆ, ಮಾರ್ಚ್ ತಿಂಗಳು ಮುಗಿಯೋದ್ರೊಳಗೆ ಜನವರಿ ತಿಂಗಳ ಹಣ ಏನಿದೆ ಅದು ಸಂಪೂರ್ಣವಾಗಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗೆಯೇ ನಾವೀಗ ಡಿಸೆಂಬರ್ ತಿಂಗಳ ಯುವನಿಧಿ ಹಣದ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ಡಿಸೆಂಬರ್ ತಿಂಗಳ ಯುವನಿಧಿ ಹಣ ಏನಿದೆ ಅದು ಕಳೆದ ಜನವರಿ ತಿಂಗಳಿಂದ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಈಗಾಗಲೇ ಡಿಸೆಂಬರ್ ತಿಂಗಳ ಹಣ ಏನಿದೆ ಅದು ಮುಕ್ಕಾಲು ಭಾಗ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಕಾಲು ಭಾಗ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಬೇಕಿದೆ. ಅದು ಇದೇ ಫೆಬ್ರವರಿ ತಿಂಗಳ 30ನೇ ತಾರೀಕಿನ ಒಳಗೆ ಎಲ್ಲರ ಖಾತೆಗಳಿಗೆ ಜಮಾ ಆಗುತ್ತೆ. ಇದಿಷ್ಟು ಕೂಡ ಇವತ್ತಿನ ಯುವನಿಧಿ ಯೋಜನೆ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.